ಅವರೇ ನಮ್ಗೆ ವಾರ್ ಬೇಡ, ನಾವು ವಾರ್ ಡಿಕ್ಲೇರ್ ಮಾಡೋದಿಲ್ಲ, ಅವ್ರು ಮಾಡಿದ ಮೇಲೆ ಮಾಡ್ತೇವೆ. ಒಬ್ಬ ಮನುಷ್ಯನ ಒಂದೊಂದೇ ಕೈ ತುಂಡು ಮಾಡಿದಾಗೆ ಮಾಡಿ ಈಗ ಅರ್ಧ ಇನ್ಕೆಪಾಸಿಟೇಟ್ ಮಾಡಿದ್ದೇವೆ. ಒಂದು ವಾರ ಅಲ್ಲ, 2.5 ವಾರ್ಗೆ ರೆಡಿ ಇದ್ದೇವೆ. ಚೈನಾವು ಬಂದ್ರು ಅದನ್ನು ಡೀಲ್ ಮಾಡೋರಷ್ಟು ಇದ್ದೇವೆ ನಾವು. ನ್ಯೂಕ್ಲಿಯರ್ ಹೇಳ್ತಾನೆ, ಒಂದು ಹಾಕಿದ್ರೆ ಮ್ಯಾಕ್ಸಿಮಮ್ ಒಂದು ಅರ್ಧ ಸ್ಟೇಟ್, ಒಂದು ಸ್ಟೇಟ್ ಹೋಯ್ತು ಅಂತ ಹೇಳುವ. ನಾವು ಹಾಕಿದ್ರೆ ಕಂಪ್ಲೀಟ್ ಪಾಕಿಸ್ತಾನ ಹೋಯ್ತು. ನಿಮಗೆ ನಾನು ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಲೊಂಗೆವಾಲದಲ್ಲಿ ಡಿಫೆನ್ಸ್ ತಗೊಳ್ಳುವಾಗ ನಾವು ಸ್ಟಡಿ ಮಾಡ್ತೇವೆ ಎಲ್ಲೆಲ್ಲಿಂದ ಪಾಕಿಸ್ತಾನದವನು ಬರಬಹುದು ಅಂತ ಹೇಳಿ. ನಾವು ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದೇ ಕಷ್ಟದಲ್ಲಿ ಬರಬಹುದು, ಎಲ್ಲಿ ಸಾಧ್ಯವೇ ಇಲ್ಲ ಅಲ್ಲಿ ನಾವು ಬಹಳ ಕಮ್ಮಿ ಇಡ್ತೇವೆ. ಎಲ್ಲಿ ಥ್ರೆಟ್ ಜಾಸ್ತಿ ಉಂಟು ಅಲ್ಲಿ ಜಾಸ್ತಿ ಇಡ್ತೇವೆ. ಅಂದ್ರೆ ನಮ್ಮ ಟ್ರೂಪ್ಸ್ ನಲ್ಲಿಯೂ ಅದನ್ನು ನಾವು ಎಕನಾಮಿಕಲಿ ಅದನ್ನು ಡಿಪ್ಲಾಯ್ ಮಾಡ್ಬೇಕಾಗ್ತದೆ. ಈ ಲೊಂಗೆವಾಲ ಬ್ಯಾಟ್ನಲ್ಲಿ ನಾವು ಯಾವುದನ್ನು ಕಂಪ್ಲೀಟ್ ವಸ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಾಡಿದೆವೋ, ಇವರು ಅದರಲ್ಲಿ ಬಂದು ಟ್ಯಾಂಕ್ನ ಮೇಲೆ ಡೀಸೆಲ್ ಡ್ರಮ್ ಇಟ್ಟುಬಿಟ್ಟು ಅದು ಇದೆಲ್ಲ ಮಾಡಿ, ಇದು ಬೆಲ್ಲ ಮತ್ತೆ ಕಾಜು ಅದು ಇದೆಲ್ಲ ಚೆನ್ನ ಅದೆಲ್ಲ ತಂದುಬಿಟ್ಟು ಡ್ರೈ ಫುಡ್ ತಿನ್ಲಿಕ್ಕೆ ಹೋಗ್ಬೇಕು, ಬೇರೆ ಫುಡ್ ಬರದಿದ್ರೆ ಇದಕ್ಕೆ ಅಂತ. ಅದೆಂತದ್ದು ಡೆಸರ್ಟ್, ಬಹಳ ವರ್ಸ್ಟ್ ಡೆಸರ್ಟ್. ಈಗ ನಾವು ಡೆಸರ್ಟಿನ ಹೋಗುವಾಗ ಒಂದು ಐರನ್ ಚೈನ್ ನಾಗೆ ಇರ್ತದೆ, ಅದನ್ನು ಹಾಕ್ಬಿಡ್ತಾರೆ. ಇಂಜಿನಿಯರ್ಸ್ ಗ್ರೂಪ್ ಅಂತ ಹೇಳಿ ಉಂಟು ನಮ್ಮಲ್ಲಿ, ಅವ್ರು ಹಾಕ್ತಾರೆ. ಹಾಕಿಬಿಟ್ಟು ರಸ್ತೆ ಇದು ಮಾಡ್ತಾರೆ. ಮೊದಲು ಜೀಪ್ ಗೀಪ್ನಲ್ಲಿ ಹೋಗ್ಬೋದು, ಮತ್ತೆ ದೊಡ್ಡ ಬರಲಿಕ್ಕೆ ಇದಾಗ್ತದೆ. ಇಲ್ಲದಿದ್ರೆ ಮರದು ಪಟ್ಟಿ ಎಲ್ಲ ಹಾಕಿಬಿಟ್ಟು ಅದನ್ನು ರೋಡ್ನಾಗೆ ಮಾಡಿ ಅದರಲ್ಲಿ ಬರ್ಬೇಕಾಗ್ತದೆ. ಇದು ಅಷ್ಟೆಲ್ಲ ಮಾಡ್ಲಿಕ್ಕೆ ಇವ್ರಿಗೆ ಆಗೋದಿಲ್ಲ. ಮತ್ತೆ ಸೆಕೆಂಡ್ಲಿ ಇಷ್ಟೆಲ್ಲ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಈ ರಸ್ತೆ ಅದು ಸೂಟೇಬಲ್ ಅಲ್ಲ ಅಂತ ಹೇಳಿತ್ತು. ಇವರು ಬಂದ್ರು, ಇವ್ರದ್ದು ಗನ್ ಬಂತು, ಎಮ್ಯುನಿಷನ್ ಬರ್ಲಿಲ್ಲ, ಹಾಗೆ ಆಡಮ್ ಸ್ಟಾಪ್ ಬರ್ಲಿಲ್ಲ, ಒಂದು ಬಂತು ಒಂದಿಲ್ಲ, ಹಾಗೆ ಎಲ್ಲ ಸಿಕ್ಕಾಕೊಂಡು. ಮತ್ತೆ ನಾರ್ಮಲಿ ನಾವೆಂತ ಮಾಡ್ತೇವೆ, ಡಿಫೆನ್ಸ್ ಆದ್ರೆ ನಾವು ಮೈನ್ಸ್ ಹಾಕ್ತೇವೆ. ನಾವು ಇಲ್ಲಿ ಡಿಫೆನ್ಸ್ ಅಲ್ಲಿ ಹೀಲಾಕ್ನಲ್ಲಿ ಎಲ್ಲ ಇದ್ರೆ ಕೆಳಗೆ ಮೈನ್ಸ್ ಹಾಕ್ತೇವೆ ಬರುವಾಗ, ಅಷ್ಟು ಅವರಿಗೆ ಅಬ್ಸ್ಟಕಲ್ ಆಗ್ಲಿಕ್ಕೆ. ಮತ್ತೆ ಬಾಬ್ಡ್ ವೈರ್ ಹಾಕ್ತೇವೆ. ಅಂದ್ರೆ ನಮ್ಮವ್ರು ಯಾರು ಅದರಲ್ಲಿ ತಪ್ಪಾಗಿಬಿಟ್ಟು ಬಂದು ಇದಾಗಬಾರ್ದು ಅಂತೇಳಿ ಒಂದು ಕಳ್ಳ ದಾರಿ ಇರ್ತದೆ ನಮ್ಮವರಿಗೆ ಹೋಗ್ಲಿಕ್ಕೆ. ಮತ್ತೆ ಅಲ್ಲಿ ಅಂದ್ರೆ ನಾವು ಅಲ್ಲೇ ಕೂತ್ಕೊಂಡಿರ್ಲಿಕ್ಕೆ ಆಗುದಿಲ್ಲ, ನಾವು ಅಲ್ಲಿ ಹೋಗ್ಬಿಟ್ಟು ಮೇಲೆಲ್ಲ ನೋಡ್ಬೇಕು, ಎಲ್ಲ ಯಾರಾದ್ರು ಬರ್ತಾರಾ ಎಂತದೋ ಏನೋ ಅಂತೇಳಿ ಬಂದ್ಬಿಟ್ಟು ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಅದು ನಮ್ಮ ಕೆಲವರಿಗೆ ಮಾತ್ರ ಗೊತ್ತಿರ್ತಾರೆ, ನಮ್ಮವರಿಗೆ. ಇದೇನಾಯ್ತು, ಇವರು ಎಲ್ಲ ಮಾಡಿಬಿಟ್ಟು ಬಂದಾಗ ನಮಗೆ ಇನ್ಫಾರ್ಮೇಶನ್ ಬಂತು, ಅಲ್ಲಿ ಟ್ಯಾಂಕ್ ಸ್ವರ ಕೇಳ್ತದೆ, ಇದು ಕೇಳ್ತದೆ ಅಂತ ಹೇಳಿ. ಒಂದು ಸೆಕೆಂಡ್ ಲೆಫ್ಟಿನೆಂಟ್ ಅವರೆಲ್ಲ ಬಂದ್ಬಿಟ್ಟು ಇನ್ಫಾರ್ಮ್ ಮಾಡ್ಬಿಟ್ಟು, ಇವರು ಬಂದ ಮೇಲೆ ನಮ್ಮ ಹತ್ರ ಅದಕ್ಕೆ ಅಲ್ಲೇನಾಯ್ತು, ನಮ್ಮವರು ಇದು ಲೊಂಗೆವಾಲ ರೈಮ್ಯಾರ್ ಖಾನ್ ಹೇಳಿ ಇನ್ನೊಂದು ಕಡೆ ಉಂಟು, ನಮ್ದು ನೆಕ್ಸ್ಟ್ ಡೇ ಅಲ್ಲಿಂದ ಆಪರೇಷನ್ ಒಳಗೆ ಹೋಗ್ಲಿಕ್ಕೆ ಇತ್ತು ಎಲ್ಲ. ನಮ್ಮ ಟ್ಯಾಂಕ್ ಅದನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ರಾತ್ರಿ. ಒಂದೆರಡು ಚಿಕ್ಕ ಟ್ಯಾಂಕ್ ಒಂದೆರಡು ಅದನ್ನು ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಮತ್ತೆ ಕೆಲವು ವೆಪನ್, ಒಂದು ಕಂಪನಿ ಮಾತ್ರ ಅಲ್ಲಿ ಉಂಟು, ಬೆಟಾಲಿಯನ್ ಇಲ್ಲ. ಒಂದು 150 200 ಒಳಗೆ ಸ್ಟ್ರೆಂತ್. ಇವರು ಬಂದಾಗ ಇದು ಈ ಬಾರ್ಬಡ್ ವೈರ್ ನೋಡಿಬಿಟ್ಟು ಹೆದರ್ತಾರೆ. ಇನ್ನು ಎದುರು ಮೈನ್ಸ್ ಉಂಟು, ಹಿಂದೆ ಹೋಗ್ತಾರೆ. ಹೀಗೆ ಹಿಂದೆ ಮುಂದೆ ಹಾಗೆ ಹೋಗಾಗ ಸ್ವಲ್ಪ ನಮ್ಮವರು ಹೊಡೆದ್ರು ಅದನ್ನು. ಇದು ಶೋಲ್ಡರ್ ಇದರಲ್ಲಿ ರಿಕಾಲ್ಲೆಸ್ ಗನ್ ಅಂತ ಉಂಟು, ಅದರಲ್ಲಿ ಹೊಡೆದ್ರು. ಸ್ವಲ್ಪ ಡ್ಯಾಮೇಜ್ ತುಂಬಾ ಆಯ್ತು. ಮತ್ತೆ ಕೆಲವೆಲ್ಲ ನಮ್ಗೆ ಅಲ್ಲಿ ನಮ್ದು ಮಿಲಿಟರಿ ಪೊಲೀಸ್ ಚೌಕ್ ಅದಿದ್ದನ್ನೆಲ್ಲ ಇವರು ಹೊಡೆದು ಬಿಟ್ಟು ಇದು ಮಾಡಿಬಿಟ್ರು. ಇಷ್ಟು ಇದು ಮೇಲೆ ಕೆಳಗೆ ಹೋಗಿ ಇದಾಗುವಾಗ ಮತ್ತೆ ನಮ್ಮವರೆಲ್ಲ ಅಲ್ಲಿಂದ ಫೈರ್ ಮಾಡ್ತಾರೆ. ಫೈರ್ ಮಾಡಿದೇನಾಯ್ತು, ಇಲ್ಲಿಂದ ಹೋಗ್ಬಿಟ್ಟು ಬೇರೆ ಬೇರೆ ಹಿಲ್ ಲಾಕ್ನಲ್ಲಿ ನಿಂತು ಫೈರ್ ಮಾಡ್ತಾರೆ. ಇವರಿಗೆ ಆಯ್ತು ಇದು ದೊಡ್ಡ ಬ್ರಿಗೇಡ್, ಅಂದ್ರೆ ಒಂದು 3-4 ಸಾವಿರ ಜನರು ಇದ್ದಾರೆ ಅಂತೇಳಿ ಇವರಿಗೆ ಆಯ್ತು. ಹಾಗಾಗ್ಬಿಟ್ಟು ಕನ್ಫ್ಯೂಸ್ ಆಯ್ತು. ಅಷ್ಟೊಂದು ಬೆಳಿಗ್ಗೆ ಆಗುವಾಗ ನಮ್ಮ ಏರ್ ಶಾಟ್ ರೈಮಿಯರ್ ಖಾನ್ಗೆ ಹೋಗುದನ್ನು ಇಲ್ಲಿಗೆ ತಯಾರಿಸಿದ್ರು. ಇಲ್ಲಿ ಅವರನ್ನು ಚೇಸ್ ಮಾಡಿ, ಅಲ್ಲಿ ನೀವು ಒಂದು ಫೋಟೋ ನೋಡಬಹುದಲ್ಲ, ಅಲ್ಲಿ ಇಲ್ಲಿ ಈ ಟ್ಯಾಂಕ್ ಓಡಿ ಅವರನ್ನು ಚೇಸ್ ಮಾಡಿ ಎಲ್ಲ ಡಿಸ್ಟ್ರಾಯ್ ಮಾಡಿದ್ರು. ಅದು ಕೆಲವರ ಒಬ್ಬ ಬಹಳ ಬ್ರೇವ್ ಇದ್ದ, ಕ್ಯಾರ್ ಮಾಡದೆ ಗನ್ ಶೂಟ್ ಮಾಡ್ತಿದ್ದ ಪೈಲಟ್ಗೆಲ್ಲ. ಅವನನ್ನು ರೆಕಮೆಂಡ್ ನಾವು ಮಾಡಿದೆವು ಪಾಕಿಸ್ತಾನಿಗೆ, ಅವನಿಗೆ ಅವಾರ್ಡ್ ಅಲ್ಲಿ ಸಿಕ್ತು. ಅಂದ್ರೆ ನಾವು ಅಪ್ರಿಶಿಯೇಟ್ ಮಾಡ್ತೇವೆ, ಸೋಲ್ಜರ್ ಅಲ್ಲ, ಆಸ್ ಎ ಸೋಲ್ಜರ್ ಅವನು ಮಾಡೋದನ್ನು ಅಷ್ಟು ಕರೇಜಸ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅವನನ್ನು ಶೂಟ್ ಮಾಡಿದ್ರು. ಆದ್ರೆ ಅದನ್ನು ಇನ್ಫಾರ್ಮೇಶನ್ ಕೊಟ್ಟರು ಅವನಿಗೆ ಅವಾರ್ಡ್ ಮತ್ತೆ ಬಂತು. ಹಾಗಾಗಿ ಇದು ಒಂದು 3 ದಿವಸದಲ್ಲಿ ಇದಾಯ್ತು. ಕೆಲವು ಇದರಲ್ಲಿ ಇನ್ಸಿಡೆನ್ಸ್ ಉಂಟು. ಅವರದ್ದು ಈ ಹಿಲ್ ಹಾಕಿಗೆ ಇದೆಲ್ಲ ಇವರನ್ನು ಪುಷ್ ಮಾಡಿದ ಮೇಲೆ ಅವ್ರದ್ದು ಊಟ ತಗೊಂಡು ಟ್ರಕ್ ಬಂತು, ನಮ್ಮವ್ರು ಹಿಡಿದ್ರು ಅದನ್ನು.
ಅವ್ರಿಗೆ ಗೊತ್ತಿಲ್ಲ ಅಲ್ಲಿಂದ ವೆಕೆಟ್ ಮಾಡಿದ್ದಾರೆ, ಇವರನ್ನು ಓಡಿಸಿದ್ದಾರೆ ಅಂತ ಹೇಳಿ. ಹಾಗೆ ಕೆಲವು ಸರ್ತಿ ಇದಾಗ್ತದೆ, ಕೆಲವು ಸರ್ತಿ ಅವರ ಜೀಪ್ ಎಲ್ಲ ಸರಿಯಾಗಿ ಬಿಟ್ಟು ಹೋದನ್ನು ನಾವು ತಗೊಳ್ತೇವೆ. ಆದ್ರೆ ತಗೊಳ್ಳುವಾಗ ನಾವು ಜಾಗ್ರತೆ ಇರಬೇಕು. ಅವರು ಬಿಟ್ಟು ಹೋಗುವಾಗ ಬೂಬಿ ಟ್ರ್ಯಾಪ್ ಹಾಕಿರ್ತಾರೆ. ನೀವು ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿ ಮೆಲ್ಲ ಎಕ್ಸ್ಲೇಟರ್ ಒತ್ತಿದ್ರೆ ಡಮ್ ಇದಾಗ್ತದೆ. ಅದೆಲ್ಲ ಚೆಕ್ ಮಾಡಿ ಇದು ಮಾಡ್ಬೇಕಷ್ಟೇ. ಹಾಗೆಲ್ಲ ಅವರ ಗಾಡಿ ನಮ್ಮ ಯೂಸ್ ಮಾಡ್ತಾರೆ, ನಮ್ದೆಲ್ಲಿ ಯಾರು ಬಿಟ್ಟಿದ್ರೆ ಅವ್ರು ಇದು ಮಾಡ್ತಾರೆ. ಸ್ವಲ್ಪ ಬಹಳ ಕನ್ಫ್ಯೂಷನ್. ಹೌದು, ಇದು ಎಂಟೈರ್ಲಿ ಡಿಫ್ರೆಂಟ್. ಈಗ ನಾನು ಒಂದು ಕಡೆಯಲ್ಲಿ ನಮ್ಮ ಟೀಮ್ ನೆಟ್ಟಿಗೆ ಹೋಗಿಟ್ಟು ಬರುವಾಗ ಇಲ್ಲಿ ಎಲ್ಲ ಹೆಫರ್ಡ್ ಟ್ಯಾಂಕ್ ಎಲ್ಲ ಇತ್ತು ಅಲ್ಲಿ. ನಾನು ಹೇಳಿದೆ ನಮ್ದೆಲ್ಲ ಬಹಳ ನೀಟಾಗಿ ಆಗ್ತಾರೆ, ಏನಕ್ಕೆ ಅಂತ ಹೇಳಿ ನಾವು ಸೀದಾ ಕ್ರಾಸ್ ಆಗಿಬಿಟ್ಟು ಬಂದೆ ಹೆಡ್ ಕ್ವಾರ್ಟರ್ಗೆ. ಮತ್ತೆ ಕೇಳುವಾಗ ಇಲ್ಲಪ್ಪ ನಮ್ದು ಟ್ಯಾಂಕ್ ಇಲ್ಲ, ಇದು ಅವ್ರದ್ದು ಟ್ಯಾಂಕು. ನಾವು ಮಧ್ಯದಲ್ಲೇ ಬಂದದ್ದು, ಒಬ್ರಿಗೊಬ್ರು ಅಂದ್ರೆ ಕನ್ಫ್ಯೂಷನ್ ಅಷ್ಟ ಆಗ್ತಾ ಉಂಟು. ಅವರ ನಡುವಿನಲ್ಲಿ ನಾವು ಬಂದದ್ದು. ಸೊ ಇದು ಯುದ್ಧ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಅದೇ ಈಗ ನೋಡಿ, ಈಗ ಹಾಗೆ ಅಲ್ಲ. ಈಗ ಎಲ್ಲ ಎಲೆಕ್ಟ್ರಾನಿಕಲ್ಲಿ ಬಹಳ ಡೆವಲಪ್ ಆಗುಂಟು. ಯಾರ್ದು ಏನು ಹೇಳಿ ಗೊತ್ತಾಗ್ತದೆ. ಇಂಥದೆಲ್ಲ ಸಿಚುವೇಶನ್ ಕಮ್ಮಿ. ಮುಂಚೆ ಎಲ್ಲ ಈಗ ನೋಡಿ ಇನ್ಫಾರ್ಮೇಶನ್ ಮೊಬೈಲ್ ನಲ್ಲಿ ಅದ್ರ ಮುಂಚೆ ಕಮ್ಯುನಿಕೇಶನ್ ಬಹಳ ಕಷ್ಟ ಇತ್ತು. ಈ ಟೆಲಿಫೋನ್ ನಲ್ಲಿ ಅದರಲ್ಲಿ ಇದರಲ್ಲಿ. ಈಗ ಹಾಗೆ ಅಲ್ಲ, ಕಮ್ಯುನಿಕೇಶನ್ ವಿದಿನ್ ನೋ ಟೈಮ್ ಇದಾಗ್ತದೆ. ಈಗ ಚೈನಾ ಮೇಡ್ ಇದನ್ನು ಯೂಸ್ ಮಾಡಬಾರ್ದು ಅಂತೇಳಿ ಆರ್ಮೇಲೆ ಉಂಟು. ಯಾಕೆಂದ್ರೆ ಅದರಲ್ಲಿ ಗುಟ್ಟೆಲ್ಲ ಹೋಗ್ತದೆ ನಮ್ದು ಅಂತ ಹೇಳಿ. ಆದ್ರೆ ಬಹಳ ಚೇಂಜ್ ಉಂಟು, ಕಮ್ಯುನಿಕೇಶನ್ ಬಹಳ ಬೆಸ್ಟ್ ಆಗುಂಟು. ಅದೇನು ಮುಂಚೆ ಹಾಗೆ ಅಲ್ಲ. ಈಗ ಅವರಿಗೆ ಅರ್ಥ ಆಗ್ಬೇಕು. ನೋಡಿ, ನಿನ್ನೆ ಕಂಪ್ಲೀಟ್ ಅವರು ಇಸ್ಲಾಮಾಬಾದ್ ಅವರು ಪ್ರೈಮ್ ಮಿನಿಸ್ಟರ್ ಮನೆಗೆ ಎಲ್ಲ ಕಡೆಗೂ ಹೋಗಿಬಿಟ್ಟು ಬಂದಾರೆ. ಫಸ್ಟಿಗೆ ಇವರನ್ನು ಏರ್ ಡಿಫೆನ್ಸ್ ಅನ್ನು ಸೈಲೆನ್ಸ್ ಮಾಡುವಾಗಲೂ ನಾವು ಏನು ಮಾಡ್ಲಿಲ್ಲ. ಆಗ್ಲೂ ನಾವು ಅಲ್ಲಿ ಅದೇನು ಡಿಸ್ಟೆನ್ಸ್ ಜಾಸ್ತಿ ಇರ್ಲಿಲ್ಲ, ಆದ್ರೆ ಮಾಡ್ಲಿಲ್ಲ. ಬರೀ ಅದನ್ನು ಮಾಡಿಬಿಟ್ಟು ಅದೊಂದು ವಾರ್ನಿಂಗ್. ಅಂದ್ರೆ ಒಬ್ಬ ಮನುಷ್ಯನ ಒಂದೊಂದೇ ಕೈ ತುಂಡು ಮಾಡಿದಾಗೆ ಮಾಡಿ ಈಗ ಅರ್ಧ ಇನ್ಕೆಪಾಸಿಟೇಟ್ ಮಾಡಿದ್ದೇವೆ. ಈಗಲೂ ಅದನ್ನು ರಿಯಲೈಸ್ ಮಾಡದಿದ್ರೆ ಇನ್ನು ಕಷ್ಟ ಆಗ್ತದೆ. ಅದು ಅವರೇ ನಮಗೆ ವಾರ್ ಬೇಡ, ನಾವು ವಾರ್ ಡಿಕ್ಲೇರ್ ಮಾಡೋದಿಲ್ಲ, ಅವರು ಮಾಡಿದ ಮೇಲೆ ಮಾಡ್ತಾರೆ ಅಷ್ಟೇ. ಈಗ ನೋಡಿ, ಮುಂಚೆ ತುಂಬಾ ರೆಸ್ಟ್ರಿಕ್ಷನ್ ಇತ್ತು. ನಾವು ನೋ ಫಸ್ಟ್ ಯೂಸ್ ಆಫ್ ನ್ಯೂಕ್ಲಿಯರ್ ಅಂತ ಹೇಳಿ, ನಾವಾಗಿ ನ್ಯೂಕ್ಲಿಯರ್ ಯೂಸ್ ಮಾಡೋದಿಲ್ಲ ಅಂತ. ಆ ಟ್ರೀಟ್ ಅನ್ನು ಕ್ಯಾನ್ಸಲ್ ಮಾಡ್ತೀವಿ. ಈಗ ಅವನು ನ್ಯೂಕ್ಲಿಯರ್ಗೆ ಕೈ ಹಾಕ್ತಾನೆ ಅಂದ್ರೆ ನಾವು ಹಾಕ್ಬಹುದು, ಗೊತ್ತಾಯ್ತಲ್ಲ. ನ್ಯೂಕ್ಲಿಯರ್ ಈಗ ಅವನು ಒಂದು ನ್ಯೂಕ್ಲಿಯರ್ ಹೇಳ್ತಾನೆ, ಒಂದು ಹಾಕಿದ್ರೆ ಮ್ಯಾಕ್ಸಿಮಮ್ ಒಂದು ಅರ್ಧ ಸ್ಟೇಟ್, ಒಂದು ಸ್ಟೇಟ್ ಹೋಯ್ತು ಅಂತ ಹೇಳುವ. ನಾವು ಹಾಕಿದ್ರೆ ಕಂಪ್ಲೀಟ್ ಪಾಕಿಸ್ತಾನ ಹೋಯ್ತು. ಈಗ ನೋಡಿ, ಇದು ಬಲೂಚಿ ಆಲ್ರೆಡಿ ಅಟ್ಯಾಕ್ ಮಾಡಿದೆ. ಅಷ್ಟು ಬಲೂಚಿಯನ್ನು ಇವರು ಬಹಳ ಇಲ್ಟಿಟ್ ಮಾಡ್ತಿದ್ದಾರೆ. ಮುಂಚೆ ಬಲೂಚಿ ಆಕ್ಚುಲಿ ಅವರಿಗೆ ಬಹಳ ಇಂಡಿಯಾದ ಮೇಲೆ ಬಹಳ ಇದಿತ್ತು. 47 ನಲ್ಲಿಯೂ ಅದು ಇಂಡಿಯಾವೇ ಬೇಕು ಅಂತ ಹೇಳಿದ್ರು. ಆಗ ನೆಹರು ಅದೆಲ್ಲ ಮಾಡಲಿಲ್ಲ. ಅವರಿಗೆ ಬಹಳ ಆಕಾಂಕ್ಷೆ ಇತ್ತು. ಮತ್ತೆ ಈಗ ನೋಡಿ, ಈಗ ಕೆಲವೆಲ್ಲ ನಮ್ಮ ಆಂಟಿ ನ್ಯಾಷನಲ್ ಅಲ್ಲಿ ಎಲಿಮೆಂಟ್ಸ್ ಇತ್ತು, ಟೆರರಿಸ್ಟು. ಕೆಲವರೆಲ್ಲ ಅನಾಯಕರು ಕೊಂದ್ರು ಅಂತ ಹೇಳಿ ಬಂತು. ನಮಗೆ ಆಗುದೇ ಅವರೇ ಕೊಂದದ್ದು ಕಾಣಿಸ್ತಾರೆ. ತುಂಬಾ ಜನರನ್ನು ನಮ್ಮ ದೇಶಕ್ಕೆ ಎಗೇನ್ಸ್ಟ್ ಮಾಡೋರನ್ನು ತೆಗೆದಿದ್ದಾರೆ ಅವರು. ಈಗ ಆಲ್ರೆಡಿ ಅಟ್ಯಾಕ್ ಆಯ್ತು. ಈಗ ನಿನ್ನೆ ಏನು ಇವತ್ತು ಕಾಣ್ತದೆ, ಕೆಲವು ಟ್ರಕ್ ಇವ್ರದ್ದು ಇದನ್ನು ಹೊಡೆದಾಕಿದ್ರು, ಮೈನ್ಸ್ ಎಲ್ಲ ಇದು ಮಾಡುವಾಗ ಇದು ಮಾಡಿದ್ರು. ನಿನ್ನೆ ಒಂದು 14 ಜವಾನ್ ಸತ್ರು. ಈಗ ಆಲ್ಮೋಸ್ಟ್ ಕೆಲವೆಲ್ಲ ಪೋಸ್ಟ್ ತಗೊಂಡು ಈಗ ಇಂಡಿಪೆಂಡೆಂಟ್ ಡಿಕ್ಲೇರ್ ಮಾಡಿದ್ರು ಅವರು. ನಮ್ದು ಇದು ಪಾಕಿಸ್ತಾನದ ಒಟ್ಟಿಗೆ ಇದು ಮಾಡಬೇಡಿ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ನೀವು ಗೊತ್ತಿರಬಹುದು, ಅವರು ಓಪನ್ ಆಗಿ ಹೇಳಿದ್ದಾರೆ, ಇನ್ ಕೇಸ್ ಆಫ್ ವಾರ್ ನಾವು ಇಂಡಿಯಾದ ಒಟ್ಟಿಗಿದ್ದೇವೆ, ನಿಮ್ಮ ಒಟ್ಟಿಗಿಲ್ಲ ಅಂತ. ಅಂದ್ರೆ ಅಷ್ಟು ಇಲ್ಟ್ರೀಟ್ ಮಾಡಿದ್ದಾರೆ ಅವರು. ಈಗ ಇವತ್ತು ಇನ್ನು ಇಟ್ ಡಿಪೆಂಡ್ಸ್ ಅವರ ಮೇಲೆ ಹೇಗೆ ಅಂತೇಳಿ. ಅಮೆರಿಕ ಅವ್ರಿಗೆ ಹೇಳ್ತು ಬೇಡ ಅಂತ. ಅಮೆರಿಕ ಆಯ್ತು, ಎಲ್ಲ ಅವರಿಗೆ ಇದಾಕಿದ್ರು, ಇದು ಮಾಡಬೇಡಿ ಅಂತೇಳಿ. ಚೈನಾವೂ ಹೇಳಿತು ಟೆರರಿಸಮ್ ಅನ್ನು ನಿಲ್ಲಿಸಬೇಕು, ಟೆರರಿಸಮ್ ಎಲ್ಲ ಅವರಿಗೆ ಅಂತವರಿಗೆ ಪಕ್ಕ ಸಾಥ್ ಮಾಡಬೇಕು. ಮತ್ತೆ ಅವರು ಇಕ್ವಿಪ್ಮೆಂಟ್ ಕೊಟ್ಟದನ್ನು ಇವರು ಮುಗಿಸಿದ್ದಾರೆ, ಇವರು ಯಾರು ಬಲೂಚಿನವರು. ಹಾಗಾಗಿ ಅವ್ರದ್ದು ಸಪೋರ್ಟ್ ಇಲ್ಲ. ಅಂದ್ರೆ ಟೆರರಿಸಮ್ ಯಾರಿಗೂ ಬೇಡ, ಯಾವ ದೇಶದಲ್ಲಿಯೂ ಆದ್ರೂ ನೋಡಿ. ಟೆರರಿಸಮ್ ಆದ್ರೆ ಅದರಲ್ಲಿ ಪ್ರಾಬ್ಲಮ್ ಎಲ್ಲ ಕಡೆಯಲ್ಲಿ ಆಗ್ತದೆ. ಈಗ ಅಮೆರಿಕದಲ್ಲಿ ಆಯ್ತು, ಜರ್ಮನಿಲಿ ಆಯ್ತು, ಕೆನಡಾದಲ್ಲಿ ಆಗ್ತದೆ. ಇದು ಯಾರಿಗೂ ಬೇಡ. ಇದೊಂದು ಇಲ್ಲಿಂದ ಇಲ್ಲಿಂದ ಜರ್ಮಿನೇಟ್ ಆಗ್ತದೆ ಟೆರರಿಸಮ್. ಇವ್ರದ್ದು ಕಲಿಸುವಂಥದ್ದು ಎಲ್ಲ ಬೋಧಿಸುವುದು ಅದೇ ಇವರಿಗೆ ಈಗ ಅವರಿಗೆ ಬಾಕಿಯವರನ್ನು ದೂರಿ ಪ್ರಯೋಜನ ಇಲ್ಲ. ಅವರಿಗೆ ಚಿಕ್ಕದಲ್ಲಿ ಅದೇ ಬ್ರೀಫ್ ಮಾಡುವಾಗ ತಲೆಯಲ್ಲಿ ಅದೇ ಬರ್ತದೆ. ನೋಡಿ, ನಮ್ಮ ಸಾಮರ್ಥ್ಯ, ನಾವು 1 ವಾರ ಅಲ್ಲ 2.5 ವಾರ್ಗೆ ರೆಡಿ ಇದ್ದೇವೆ. ಚೈನಾವೂ ಬಂದ್ರು ಅದನ್ನು ಡೀಲ್ ಮಾಡೋರಷ್ಟೇ ಇದ್ದೇವೆ ನಾವು, ಗೊತ್ತಾಯ್ತಲ್ಲ. 71 ವಾರ್ನಲ್ಲಿ 2 ಕಡೆಯಲ್ಲಿ ಇತ್ತು, ಒಂದಲ್ಲ. ಈಗ ಒಂದೇ ಕಡೆಯಲ್ಲಿ ಇದು ದೊಡ್ಡ ಇದಲ್ಲ.
ಎಕ್ವಿಪ್ಮೆಂಟ್ ನೀವು ಕಂಪೇರ್ ಮಾಡಿದ ಪ್ರಯೋಜನ ಇಲ್ಲ. ಎಕ್ವಿಪ್ಮೆಂಟ್ ಅಲ್ಲ, ಇಟ್ ದಿ ಮ್ಯಾನ್ ಬಿಹೈಂಡ್ ದಿ ಎಕ್ವಿಪ್ಮೆಂಟ್. ಈಗ ಅದರಲ್ಲಿ ಅದು ಎಷ್ಟು ಸತ್ಯವೋ ಗೊತ್ತಿಲ್ಲ. ಒಂದು 5-6 ಸಾವಿರ ಜನರು ಆಫೀಸರ್ಸ್ ಜವಾನ್ ಎಲ್ಲ ಇದು ರಿಸೈನ್ ಮಾಡಿದ್ರು. ಇದು ನಿನ್ನೆ ಇದು ಇವ್ರದ್ದು ಪ್ರೈಮ್ ಮಿನಿಸ್ಟರ್ ಓಡಿದ್ದು ಅದು ಆಗ್ತದೆ. ಈಗ ಓದಿದ್ರೆ ಮತ್ತೆ ಬಾಕಿ ಅವ್ರದ್ದು ಎಂತದ್ದು ಮೊರಾಲ್ ಡೌನ್ ಆಗಿರ್ತದೆ. ಮೊರಾಲ್ ಡೌನ್ ಅಂದ್ರೆ ಆ ಫುಲ್ ಕೆಪಾಸಿಟಿ ಇರುದಿಲ್ಲ, ಎಕ್ವಿಪ್ಮೆಂಟ್ ಡಿಫ್ರೆಂಟ್. ಮತ್ತೆ ಸೆಕೆಂಡ್ಲಿ ನಮ್ದು ವಾರ್ ಪ್ರಿಪೇರ್ಡ್. ಒಂದು ಅರ್ಧ ಈಗ JNK ಅಲ್ಲಿ ಹೋದವನು ವಾರ್ ಯಾವಾಗ್ಲೂ ಮಾಡ್ತಾ ಇದ್ದಾನೆ ಅಲ್ಲಿ ಟೆರರಿಸ್ಟ್ ಅಗೇನ್ಸ್ಟ್. ಹಾಗಾಗಿ ನಮ್ದು ಅವ್ರದ್ದು ನಮ್ಮ ಬೆಟಾಲಿಯನ್ ಟರ್ನ್ ಅವ್ರು ಆಗ್ತಾ ಹೋದ್ರೆ ಎಲ್ಲ ವಾರ್ ಟ್ರೈನ್ಡ್ ಪೀಪಲ್. ಆದ್ರಿಂದ ಅವರಿಗೆ ಇದೆಲ್ಲ ಅಷ್ಟು ಡಿಫಿಕಲ್ಟ್ ಆಗೋದಿಲ್ಲ. ಈಗ ಅವರಿಗೆ ನೋಡಿ, ಅವರು ಅಂತ ಸಿಚುವೇಶನ್ ಇಲ್ಲ. ಅವರ ಆಫೀಸರ್ಸ್ ಅಷ್ಟೇ ಆರಾಮ್ ತಲ ಹೇಳ್ತಾರಲ್ಲ, ಆರಾಮ್ನಲ್ಲಿರುವ ಅವರು. ಈಗ 71 ಅಲ್ಲಿ ನಮ್ಮ ಯೂನಿಟ್ ಒಂದು ಪ್ರೆಸಿಡರ್ ಹಿಡಿದಿದ್ದೆವು. ಅವನಿಗೆ ಹೇಳ್ತಾರೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ನಾವು ಅಡ್ವಾನ್ಸ್ ಆಗ್ತಾ ಇದ್ದೇವೆ, ಇಲ್ಲಿಯೂ ಅಷ್ಟೇ. ಮತ್ತೆ ಒಂದು ವೇಳೆ ನಿಮಗೆ ನೀವು ಅವ್ರದ್ದು ಪ್ರೆಸಿಡರ್ ಆಗಿ ಸಿಕ್ಕುವ ಸಿಚುವೇಶನ್ ಇದ್ರೆ ನೀವು ಸತ್ತರೆ ಒಳ್ಳೆದು, ಅಲ್ಲಿ ಸಿಕ್ಕಬೇಡಿ. ಇಂಡಿಯಾದವರು ನಿಮ್ಮನ್ನು ಕಚ್ಚ ತಿನ್ಬಹುದು ಅಂತ ಹೇಳಿ. ಹಾಗೆ ನಾವು ನಮ್ಗೆ ಹಿಡ್ದ ಕೂಡಲೇ ಅವನು ಕಂಪ್ಲೀಟ್ ಶೇಕ್ ಆಗ್ತಾನೆ. ಬಟ್ಟೆ ಎಲ್ಲ ಕಟ್ಟಿ ತಗೊಂಡು ಬಂದು ಲಂಗರ್ನಲ್ಲಿ ಕೂತ್ಕೊಳಿಸಿದೆವು. ಬೆಳಿಗ್ಗೆ ಅಲ್ಲ, ಕತ್ತಲೆಯಲ್ಲಿ ಇದು ಬೆಳಿಗ್ಗೆ ಹಿಡ್ದದ್ದು. ನಮ್ಮಲ್ಲಿ ಕೂರಿಸಿ ಸ್ಟೂಲಲ್ಲಿ ಕೂತ್ಕೊಂಡಿದ್ದೇವೆ. ಒಬ್ಬ ಬಂದು ಪೂರಿಗೆ ತಿನ್ನಿಸ್ತಾನೆ, ಒಬ್ಬ ತಿಂತಾನೆ, VIP ಆಗಿ. ಅಂದ್ರೆ ಯುದ್ಧದಲ್ಲಿ ಕೊಲ್ತೇವೆ. ಇಲ್ತು ಇನ್ಹ್ಯೂಮನ್. ಸಡನ್ಲಿ ಏನು ಮಾಡದೆ ನೀವು ಒಂದನ್ನು ಕೊಲ್ಲಿಕ್ಕೆ ಅಂತ ಇದು ಬರುವುದಿಲ್ಲ ನೋಡಿ. ನಮ್ಮ ಇಂಡಿಯನ್ಸಿಗೆ ಆ ಆಟಿಟ್ಯೂಡ್ ಬರುವುದಿಲ್ಲ. ನಮ್ಮವರು ಪಕ್ಕ ಸಿಸ್ಟಮ್ ಆಗಿ ಅವನ ಹತ್ರ ಏನೆಲ್ಲ ಇತ್ತು ಅದನ್ನು ಲಿಸ್ಟ್ ಮಾಡಿ ಮತ್ತೆ ಅಲ್ಟಿಮೇಟ್ಲಿ ಅವನನ್ನು ಹ್ಯಾಂಡ್ ಓವರ್ ಮಾಡ್ತೇವೆ ಇದಕ್ಕೆ. ಅವನು ಹೇಳ್ತೇನೆ, ಸರ್ ನಿಮ್ಮ ಹಾಗೆ ಆಫೀಸರ್ಸ್ ಇದ್ರೆ ನಾವು ಸಾಧಾರಣ ಒಂದು ಅರ್ಧ ಇಂಡಿಯಾವನ್ನು ಆಕ್ಯುಪೈ ಮಾಡ್ತಿದ್ದೆವು. ಅಂದ್ರೆ ನಾವು ಲೀಡ್ ಮಾಡ್ತೇವೆ, ಅವರು ಹಾಗೆ ಅಲ್ಲ. ನಾವು ಜನರು ನಮ್ಮ ಮಟ್ಟಿಗೆ ಬನ್ನಿ ಫಾಲೋ ಮೀ ಅಂತ ಹೇಳ್ಬಿಟ್ಟು ನಾವು, ಅದು ಬಹಳ ಡಿಫ್ರೆಂಟ್ ಆಗ್ತದೆ. ಅವ್ರದ್ದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಎದುರು ಇದಿಲ್ಲ, ಹೋಗಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಆರ್ಡರ್ ಕೊಡ್ತಾರೆ ಕಾಣ್ತದೆ. ಎನಿವಿ ಅವನು ಹೀಗೆ ಹೇಳುವಾಗ ಮತ್ತೆ ನಮ್ಮ ಫೋರ್ಸ್ ಉಂಟಲ್ಲ ವೆಲ್ ಟ್ರೈನ್ಡ್ ಎಲ್ಲ ತರದಲ್ಲಿ. ಈಗ ನಿನ್ನೆ JNK ಅಲ್ಲಿ ಹಮಾಸ್ ಮಾಡಿದಾಗ ಎಲ್ಲ ಬಂದುಬಿಟ್ಟು ಹಿಂದೂ ಮುಸ್ಲಿಂ ಕೇಳಿಬಿಟ್ಟು ಎಂತ ಮಾಡಿದ್ರೆ ಏನೋ, ಹಮಾಸ್ನವರು ಫಸ್ಟ್ಗೆ ಅಟ್ಯಾಕ್ ಮಾಡಿದ್ರು ಇಸ್ರೇಲ್ ಮೇಲೆ, ಗೊತ್ತುಂಟಲ್ಲ. ಹುಡುಗಿಯರನ್ನು ಹೆಂಗಸರನ್ನು ಎಲ್ಲ ಬರ್ತಲೆ ಮಾಡಿ ಅದು ಇದು ಎಲ್ಲ ಬಹಳ ಡ್ಯಾಮೇಜ್ ಮಾಡಿದ್ದಾರೆ. ಹಾಗೆ ಮಾಡಿ ನೋಡಿದ್ರು ಅಷ್ಟೊಂದು ಬ್ಲಾಕ್ ಕ್ಯಾಟ್ ಕಮಾಂಡೋ ಕಳಿಸಿದ್ದಾರೆ ಅಲ್ಲಿಗೆ. ಅದು ಸಕ್ಸಸ್ ಆಗಲಿಲ್ಲ. ತುಂಬಾ ಜಾಗಕ್ಕೆ ಇವರು ಮತ್ತೆ ಶೆಲ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಯಾವ ಡ್ರೋನ್ ಫೇಲಿಯರ್ ಆಯಿತು, ಬಹಳ ಡ್ಯಾಮೇಜ್ ಮಾಡ್ಲಿಕ್ಕೆ ನೋಡಿದ್ರು. ಆದ್ರಿಂದ ಈಗ ಹೇಳಲಿಕ್ಕೆ ಆಗುದಿಲ್ಲ ಎಂತದ್ದು ಅಂತ ಹೇಳಿ ಅವ್ರದ್ದು. ಇಲ್ಲ ಅಮೆರಿಕ ಫೆಡಪ್ ಆಯ್ತು. ಅಮೆರಿಕ ಅವನಿಗೆ ಹೇಳಿದ್ದು ಇದು ಮಾಡಬೇಡಿ ಅಂತ ಹೇಳ್ಬಿಟ್ಟು ಇದಾಯ್ತು. ಇವತ್ತು ಹೇಳ್ತಾರೆ ನಾನು ಇನ್ನು ನಿಮಗೆ ಇಲ್ಲ ಅಂತ ಹೇಳ್ಬಿಟ್ಟು, ನನ್ನಿಂದ ನಿಮಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳಿ. ಅವ್ರದ್ದು ಒಂದು ಟೆರರಿಸಂ. ಮತ್ತೆ ನಾವು ನೋಡಿ, ನೀವು ನೋಡಿರ್ಬಹುದು, ಫಸ್ಟ್ ನಾವು ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾ ಇರ್ತೇವೆ ಬೇಡ ಅಂತೇಳಿ. ಫಸ್ಟ್ ಆಯ್ತು, ಅದಾದ ಮೇಲೆ ಎಗೇನ್ ವಾರ್ನಿಂಗ್ ಮಾಡಿದೆವು ಬೇಡ ಅಂತ ಹೇಳ್ಬಿಟ್ಟು. ಅದು ನಿನ್ನೆ ಪುನಃ ಮಾಡಿದೆವು. ಈಗ ಪುನಃ ಅವರಿಗೆ ವಾರ್ನಿಂಗ್ ಕೊಟ್ಟೆವು. ನಮ್ದು ಇದು ಇಷ್ಟವರೆಗೆ ಆಯ್ತು, ಇನ್ನು ಪುನಃ ಬೇಡ ಅಂತೇಳಿ. ಅಂದ್ರೆ ಎವ್ರಿ ಟೈಮ್ ಅವರಿಗೆ ಆಪರ್ಚುನಿಟಿ ಕೊಟ್ಟಿದ್ದೆವು. ನಮಗೆ ಇಂಟ್ರೆಸ್ಟ್ ಇಲ್ಲ ಇದು ಮಾಡೋದಕ್ಕೆ. ಈಗ ಡಿಸ್ಟ್ರಾಯ್ ಆಗುದೇ ಆಗಿ ಮೊದಲೇ ಅವರು ಬಹಳ ಇದರಲ್ಲಿದ್ದಾರೆ. ಈಗ ಬಿಲ್ಡಿಂಗು ಅದು ಇದು ಇಕ್ವಿಪ್ಮೆಂಟ್ ಎಲ್ಲ ಡಿಸ್ಟ್ರಾಯ್ ಆದ್ರೆ ಹೇಗಾಗ್ತದೆ? ಹಾಗಾಗಿ ಅವರಿಗೆ ಸೆನ್ಸ್ ಇಲ್ಲದಿರೋ ಮತ್ತೆ ಎಂತ ಮಾಡುದು? ದುಡ್ಡು ಈಗ ಲೋನ್ ಬಹಳ ತಗೊಂಡಿದ್ದಾರೆ, ತಿನ್ಲಿಕ್ಕಿಲ್ಲ. ಈಗ ಈ ನಮ್ದು ಪೆಟ್ಟು ಬಹಳ ಆಗುಂಟು. ಇದೇ ಮಿಲಿಟರಿ ಅಲ್ಲ, ನೀರಿದ್ದಾಯ್ತು, ಮತ್ತೆ ಎಕ್ಸ್ಪೋರ್ಟ್ ಅಲ್ಲಿ ಆಗುದನ್ನು ಅದು ಬಂದ್ ಮಾಡಿದೆವು. ಎಲ್ಲ ತರದಲ್ಲಿ ಪೆಟ್ಟಾಗುಂಟು ಅವರಿಗೆ. ಆದ್ರಿಂದ ಇದಕ್ಕೆಲ್ಲ ಸಿವಿಲ್. ಈಗ ಫ್ಲಡ್ಡಿಂಗ್ ಮಾಡಿದ್ರು, ಮೊನ್ನೆ ಕೊಟ್ಟರು, ಫ್ಲಡ್ ಮಾಡಿದ್ರು. ಈಗ ಪುನಃ ನೀರು ಬಿಟ್ಟು ಅಲ್ಲಿ ಫ್ಲಡ್ ಆಗುಂಟು. ಅದರಲ್ಲಿ ಕೆಲಸ ಆಗ್ತಾ ಉಂಟು. ಒಂದ್ ಕಡೆಯಲ್ಲಿ ಬಲೂಚೀಸು, ಇಂದ್ ಕಡೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್, ಎಲ್ಲ ಕಡೆಯಲ್ಲಿ ಆಗುವಾಗ ಮತ್ತೆ ಅಲ್ಲಿ ಇಂಟರ್ನಲ್ಲೇ ಪ್ರಾಬ್ಲಮ್ ಉಂಟು. ಈಗ ಅಲ್ಲಿ ಸಂಸತ್ನಲ್ಲೇ ಇವರನ್ನು ಬೈತಾ ಇದ್ದಾರೆ, ಆರ್ಮಿ ಚೀಫ್ಗೆ ಜನರು ಬೈತಾ ಇದ್ದಾರೆ. ಹಾಗಾಗಿ ಎಲ್ಲ ಕೇಸು ಅವರಿಗೆ ಬೇಡ ಇತ್ತು ಇದು. ಈಗ ನೋಡಿ, ಎಲ್ಲ ಯುನಿಟಿ ಇದ್ರೆ ಒಂದು ಮಾಡ್ಬೋದು. ಚಿಕ್ಕ ದೇಶ ಆದ್ರೂ ಎಲ್ಲ ಚೆನ್ನಾಗಿದ್ರೆ ಒಂದು ಫೈಟ್ ಒಳ್ಳೆ ಕೊಡ್ಬಹುದು. ಇದು ಹಾಗೆ ಅಲ್ಲ. ಮತ್ತೆ ಇಂಡಿಯಾ ಇಸ್ ಅ ವೆರಿ ಸ್ಟ್ರಾಂಗ್. ವಿ ಆರ್ ಆಲ್ಮೋಸ್ಟ್ ಥರ್ಡ್ ಇನ್ ದಿ ಕಂಪ್ಲೀಟ್ ವರ್ಲ್ಡ್, ಒನ್ ಆಫ್ ದಿ ಬೆಸ್ಟ್ ಆರ್ಮಿ, ಗೊತ್ತಾಯ್ತಲ್ಲ. ಮತ್ತೆ ಈಗ ಮೋದಿ ಬಂದ ಮೇಲೆ ಡಿಫೆನ್ಸ್ ಬಹಳ ಇಂಪ್ರೂವ್ ಆಗುತ್ತೆ. ಈಗ S-400 ಅದಿದ್ದೆಲ್ಲ ಅಷ್ಟು ಕಾಸ್ಟ್ಲಿ ಆದ್ರೂ ಮೊದಲು ತಯಾರಿಸಿಟ್ಟಿದ್ದಾರೆ. ಅದಲ್ಲದೆ ಸಬ್ಮೆರೀನು, ನಮ್ದು ರೋಡ್
ಮೇಲೆ ಜೆಎನ್ಕೆಯಲ್ಲಿ ಸೊರಂಗ ಮಾರ್ಗ ಎಲ್ಲ ಅಂದ್ರೆ ಮುಂಚೆ ನಾವು ನಮ್ದು ಆರ್ಮಿ ಹೋಗುವಾಗ ಕಾಣ್ತಿತ್ತು ಅವರಿಗೆ. ಈಗ ಹಾಗೆ ಅಲ್ಲ, ಯಾವ ವೆದರ್ ನಲ್ಲಿ ನಮ್ಮ ಆರ್ಮಿಗೆ ಸಪ್ಲೈ ಕೊಡ್ಲಿಕ್ಕೆ ತೊಂದರೆ ಇಲ್ಲ. ಸೊ ಈಗ ಎಲ್ಲ ಕಡೆ ಸ್ಟ್ರಕ್ಚರ್ ಆಗಲಿ, ಡೆವಲಪ್ಮೆಂಟ್ ಆಗಲಿ, ನಮ್ದು ಇಕ್ವಿಪ್ಮೆಂಟ್ ಆಗಲಿ, ಬೆಸ್ಟ್ ಇಕ್ವಿಪ್ಮೆಂಟ್. ರಫೇಲ್ ಒಮ್ಮೆ ತಂತು 30 ಕಾಂಗ್ರೆಸ್ ಟೈಮ್ನಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು, 30 ತರಿಸಿದ್ರು. ಇಂತೆ ಪುನಃ 20-29 ನೇವಿಗೆ ತಂದು ತರಿಸಿದ್ರು. ಇದೆಲ್ಲ ಮುಂಚೆ ಒಂದು ವೇಳೆ ಈಗ ನಮಗೆ ಏನಾದ್ರು ಯುದ್ಧ ಆಗುವಾಗ ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಮೊನ್ನೆಯಿಂದ ಮೊಕಪ್ ಡ್ರಿಲ್ ಮಾಡ್ತಾ ಇದ್ದಾರೆ. ಇದು ಬರೀ ಡಿಸೆಪ್ಷನ್ಗೆ ಅಲ್ಲ, ನಮ್ಮವರನ್ನು ಬಚಾವ್ ಮಾಡ್ಲಿಕ್ಕೆ. ಈ ಪ್ರಿಪರೇಷನ್ ಮೊದಲೇ ಉಂಟು, ಎಲ್ಲ ಇನ್ಸ್ಟಿಟ್ಯೂಷನ್ಗೆ ಉಂಟು, ಏನು ಮಾಡಬೇಕು ಇನ್ ಕೇಸ್ ಆಫ್ ವಾರ್. ಆದ್ರೆ ಯಾರು ಮಾಡಿ ನೋಡ್ತಾರೆ, ಅದನ್ನು ನೋಡ್ಲೇ ಇಲ್ಲೋ ಕೆಲವರು, ಎಲ್ಲಾದೊಂದು ಮೂಲೆಯಲ್ಲಿ ಇರ್ತದೆ. ಈಗ ಮೊನ್ನೆ ಮೊಕಪ್ ಮಾರದ ಜಳಗ ಪಕ್ಕ ನೋಡಿ ಬಿಡ್ತಾರೆ, ಮತ್ತೆ ಈಗ ಸೆಕೆಂಡ್ ಟೈಮ್ ನಲ್ಲಿ ಅದರಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡಿದ್ರೆ ಅದನ್ನು ಕರೆಕ್ಟ್ ಮಾಡ್ತಾರೆ. ಇದೆಲ್ಲ ನಮ್ಮ ಬಚಾವಿಗೆ ಮತ್ತೆ ನಮ್ಮ ಒಳ್ಳೆ ಇದು ಕೀ ಇಂಡಸ್ಟ್ರೀಸ್ ಎಲ್ಲ ಉಂಟಲ್ಲ ಅದರ ಬಚಾವಿಗೆ ಇದೆಲ್ಲ ಮಾಡ್ತಾರೆ. ಅದು ಗೊತ್ತಾಗಬಾರ್ದು ಅಂತ ಹೇಳಿ.